ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಲತಾ ನಾಕ್ಸ್ ಕನ್ನಡ ವ್ಲಾಗ್ಸ್. ಇವತ್ತು ನೀವು ನೋಡ್ತಾ ಇರೋದು ಗುರುವಾರ ಬೆಳಗಿನ ದಿನದ್ದು. ಇಲ್ಲಿ ಹಸ್ಬೆಂಡ್ ಎಲ್ಲ ಆಲ್ರೆಡಿ ಎಲ್ಲ ಕ್ಲೀನ್ ಮಾಡಿದ್ದಾರೆ ಪಾರ್ಕಿಂಗ್ನ. ನಾನು ರಂಗೋಲಿ ಹಾಕಲಿಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ರಂಗೋಲಿಯನ್ನು ಕೂಡ ಹಾಕ್ತಾ ಇದ್ದೇನೆ. ಅದಾದಮೇಲೆ ಅವರು ಸ್ವಲ್ಪ ಗಿಡಗಳಿಗೆ ನೀರು ಹಾಕ್ತಾ ಇದ್ದಾರೆ. ಅವರು ಹೇಗೆ ನೀರು ಹಾಕ್ತಾರೆ ಅಂತ ಹೇಳಿ ಕೂಡ ಹೋಗಿ ನೋಡ್ತೇನೆ. ಯಾಕಂದರೆ ಅವರು ಒಂದೊಂದು ಗಿಡಗಳಿಗೆ ಹಾಕ್ತಾರೆ, ಇನ್ನೊಂದು ಗಿಡಗಳಿಗೆ ಸರಿಯಾಗಿ ಹಾಕಲ್ಲ. ಆಮೇಲೆ ಅದು ಒಣಗೋಗ್ತಾ ಇರುತ್ತೆ, ನನಗಿಲ್ಲಿ ಹೊಟ್ಟೆ ಉರಿತಾ ಇರುತ್ತೆ. ಅದರಿಂದ ಫಸ್ಟು ಅವರು ಹಾಕಬೇಕಾದಾಗಲೇ ಹೋಗಿ ಹಿಂದೆಗಡೆ ಎಲ್ಲ ಗಿಡಗಳಿಗೂ ನೀರು ಬೀಳ್ತಿದೆಯಾ ಅಂತ ಹೇಳಿ ನೋಡ್ತಾ ಇದ್ದೀನಿ. ಹಾಗೆ ಇದೊಂದು ಪಪ್ಪಾಯ ಮರ ರೋಡ್ ಸೈಡ್ ಇದೆ. ಸೊ ಅಕ್ಕಪಕ್ಕದವರೇ ಹೇಳಿದ್ರು ಕವರ್ ಕಟ್ಟಿ ರೋಡಲ್ಲಿದೆ ಅಂತ ಹೇಳಿ. ನಾನಿಲ್ಲ, ಯಾರು ಕಿತ್ಕೊಂಡು ಹೋಗ್ತಾರೆ ಬಿಡಿ ಅಂದೆ. ಇಲ್ಲ, ಕವರ್ ಕಟ್ಟಿ ನೋಡೋಕ್ಕೆ ದೃಷ್ಟಿ ಆಗುತ್ತೆ ಹಾಗೆ ಹೀಗೆ ಅಂತ ಹೇಳಿದ್ರು. ಸರಿ ಅಂತ ಹೇಳಿ ಕವರ್ನೂ ಕೂಡ ಕಟ್ಟಿಸ್ದೆ. ಅಲ್ಲಿಂದ ಬಂದು ಬ್ರೇಕ್ಫಾಸ್ಟಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನನ್ನ ವೀಡಿಯೋದಲ್ಲಿ ನಾನು ಹೇಳಿರೋ ಹಾಗೆ ನಮ್ಮ ಮನೇಲಿ ಬ್ರೇಕ್ಫಾಸ್ಟ್ ಮತ್ತು ಲಂಚು ಎರಡೂ ಒಂದೇ ಆಗಿರುತ್ತೆ. ಅದರಿಂದ ನಾನಿಲ್ಲಿ ಬ್ರೇಕ್ಫಾಸ್ಟ್ ಮತ್ತು ಲಂಚಿಗೆ ರೊಟ್ಟಿ ಮಾಡ್ತಾಯಿದ್ದೇನೆ. ನಮ್ಮ ಕಡೆ ರೊಟ್ಟಿನ ಇದೇ ರೀತಿ ಮಾಡೋದು, ಅಂಚಲ್ಲೇ ಡೈರೆಕ್ಟಾಗಿ ಅವರು ಬಳಿತಾರೆ. ನಾನು ಕೂಡ ಹಾಗೆ ಮಾಡ್ತೀನಿ. ನಂಗೆ ರೊಟ್ಟಿ ಅಂದ ತಕ್ಷಣ ಹೀಗೆ ಮಾಡಲಿಕ್ಕೆ ಬರೋದು. ನಾನಿಲ್ಲಿ ರವೆ, ಗೋಧಿ ಹಿಟ್ಟು, ಅಕ್ಕಿ ಹಿಟ್ಟು, ಜೋಳದ ಹಿಟ್ಟು ಎಲ್ಲ 2 ಕಪ್ಪು. ನಿಮಗೆ ಅಳತೆಗೆ ಹೇಗೆ ಬೇಕು, ನಿಮ್ಮ ಮನೆಯಲ್ಲಿರೋರಿಗೆ ಎಷ್ಟು ಬೇಕು ಅದನ್ನು ನೋಡಿಕೊಂಡು ನೀವು ಕ್ವಾಂಟಿಟಿನ ಅಡ್ಜಸ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ನಾನು ಸಬ್ಬಸಿಗೆ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಶುಂಠಿ, ಕರಿಬೇವು, ಸಣ್ಣಕ್ಕೆ ಹಚ್ಕೊಂಡಿರೋಷ್ಟು ಈರುಳ್ಳಿ, ತುಂಬಾ ಸಣ್ಣಕ್ಕೆ ಹಚ್ಚಬೇಕು, ಇಲ್ಲಾಂದರೆ ನೀವು ರೊಟ್ಟಿ ಬೆಳೆದಾಗ ಅದು ಕಿತ್ಕೊಂಡು ಬರುತ್ತೆ, ಮತ್ತು ಕ್ಯಾರೆಟು. ಇಲ್ಲಿ ನಾನು 1 ಟೇಬಲ್ ಸ್ಪೂನು ಜೀರಿಗೆ ಪುಡಿ ಮತ್ತು ಸಾಲ್ಟ್ ಹಾಕ್ತಾಯಿದ್ದೀನಿ. ಹಸಿರು ಮೆಣಸಿನ್ಕಾಯಿನೂ ಕೂಡ ತುಂಬ ಸಣ್ಣದಾಗಿ ಹಚ್ಚಿದ್ದೀನಿ. ಅದಾದಮೇಲೆ ಒಂದು ಸ್ವಲ್ಪ ಬಿಸಿನೀರನ್ನ ಹಾಕಿ ಕಲಸಿ ಈ ಥರ ಎತ್ತಿಡ್ತಾ ಇದ್ದೀನಿ. ಯಾಕಂದರೆ ಸ್ವಲ್ಪ ರವೆ ಇರುತ್ತಲ್ಲ, ಅದು ಸ್ವಲ್ಪ ಸಾಫ್ಟ್ ಬರಲಿ. ಈ ರೊಟ್ಟಿಗೆ ಕಾಂಬಿನೇಷನ್ ಆಗಿ ನಾನು ಕುಂಬಳಕಾಯಿ ಪಲ್ಯ ಮಾಡ್ತಾಯಿದ್ದೀನಿ. ಕುಂಬಳಕಾಯಿನ ಈ ರೀತಿ ಸಿಪ್ಪೆ ತೆಗೆಯೋದಾಗಲಿ ಕುಕ್ಕರಲ್ಲಾಗಲಿ ಬೇಯಿಸ್ಕೋಬೇಡಿ, ಯಾಕಂದರೆ ಅದು ತುಂಬಾ ಬೇಗ ಬೆಂದೋಗುತ್ತೆ. ಆ ತಿರುಳು ಮಾತ್ರ ಸ್ವಲ್ಪ ಗಟ್ಟಿ ಇರುತ್ತೆ ಅಷ್ಟೇ, ಬೇರೆ ಎಲ್ಲ ಮೆತ್ತಗಿರೋದ್ರಿಂದ ನಾವು ಡೈರೆಕ್ಟಾಗಿ ಹಾಗೆ ಮಾಡ್ಬೋದು. ಇಲ್ಲೊಂದು ಬಾಣಲಿಗೆ ನಾನು ಎಣ್ಣೆ ಹಾಕಿ ಸಾಸಿವೆ, ಕರಿಬೇವು, ಒಣಮೆಣ್ಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಈರುಳ್ಳಿ ಹಾಗೆ ಹಸಿ ಬಟಾಣಿನ ಕೂಡ ಸೇರಿಸ್ಕೊಳ್ತೇನೆ. ಈರುಳ್ಳಿ ಒಂದು ಸ್ವಲ್ಪ ಅರ್ಜೆಂಟಲ್ಲಿ ಸಣ್ಣಕ್ಕೆ ಹಚ್ಚಿದರೆ ಚೆನ್ನಾಗಿರೋದು, ಬಟ್ ನನಗೆ ಟೈಮ್ ಅಷ್ಟು ಇರಲಿಲ್ಲ, ಅದರಿಂದ ಸ್ವಲ್ಪ ದೊಡ್ಡದಾಗಿ ಹಚ್ಚಿದ್ದೀನಿ. ಆದರೂ ಕೂಡ ಚೆನ್ನಾಗಿತ್ತು. ಸ್ವಲ್ಪ ಹಸಿ ಬಟಾಣಿ ಹಾಗೆ ಇದನ್ನು ಚೆನ್ನಾಗಿ ಉಪ್ಪು ಹಾಕ್ಕೊಂಡು ಹುರ್ಕೊಂಡು ನಾನು ಕಟ್ ಮಾಡ್ಕೊಂಡಿರೋ ಅಂಥ ಕುಂಬಳಕಾಯಿನ ಹಾಕ್ತಾಯಿದ್ದೀನಿ. ರೊಟ್ಟಿಗಂತೂ ಕುಂಬಳಕಾಯಿ ಪಲ್ಯ ತುಂಬಾ ಚೆನ್ನಾಗಿರುತ್ತೆ. ನೀವು ಕೂಡ ಒಂದು ಸತಿ ಮಾಡಿ ನೋಡಿ. ಅದಾದಮೇಲೆ ಮಸಾಲ ಪೌಡರ್ನ 1 ಸ್ಪೂನ್ನ ಹಾಕ್ಕೊಂಡಿದ್ದೀನಿ. ಸೊ ಅದು ಬೇಯಬೇಕಲ್ಲ, ಆ ಮಸಾಲೆ ಹಿಡಿಬೇಕಲ್ಲ, ಅದರಿಂದ ಅದನ್ನು ಮುಚ್ಚಿಟ್ಬಿಟ್ಟು ಈ ಕಡೆ ರೊಟ್ಟಿ ಹಾಕಲಿಕ್ಕೆ ಅಂತ ಹೇಳಿ ರೊಟ್ಟಿ ಹಿಟ್ಟನ್ನ ಎತ್ತಿಟ್ಕೊಂಡಿದ್ದೀನಿ. ಈ ರೊಟ್ಟಿ ಹಂಚು ತುಂಬ ಹಳೆಯದು. ಒಂದು 25 ವರ್ಷದ ಹಿಂದೆ ನಾನು ಚಿಕ್ಕಪೇಟೆಯಲ್ಲಿ ತೊಗೊಂಡಿದ್ದು, ನಾನು ನಮ್ಮಮ್ಮ ಹೋಗಿ. ಆಗ ನಾನು ಇನ್ನೂ ಚಿಕ್ಕವಳು. ಸೊ ಇನ್ನೂ ಹಂಚನ್ನ ಯೂಸ್ ಮಾಡ್ತಾಯಿದ್ದೀವಿ. ಬದಲಾಯಿಸ್ಬೇಕು ಅಂತ ಅನಿಸುತ್ತೆ, ಯಾಕೋ ನನಗೂ ಕೂಡ ಬದಲಾಯಿಸೋಕ್ಕೆ ಮನಸ್ಸಿಲ್ಲ. ಎಲ್ಲ ತೊಗೊಂಡು ಬರ್ತೀನಿ, ಇದನ್ನು ಮಾತ್ರ ಇನ್ನೂ ಬದಲಾಯಿಸಿಲ್ಲ, ಹಾಗೆ ಇಟ್ಕೊಂಡಿದ್ದೀನಿ. ಸೊ ಇದೇ ರೀತಿ ನಾನು ಕೈಯಿಂದ ತೆಳುವಾಗಿ ರೊಟ್ಟಿನ ಹಂಚ ಮೇಲೆ ಡೈರೆಕ್ಟಾಗಿ ಹಾಕ್ತೀನಿ. ಹಾಕಬೇಕಾದಾಗಲೂ ಅಷ್ಟೇ ತುಂಬ ತೆಳುವಾಗಿ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಇದ್ರ ಸುತ್ತ ನಾನು ಇವಾಗ ಸ್ವಲ್ಪ ಒಂದು ಎಣ್ಣೆ ಹಾಕ್ತೇನೆ, ಮಧ್ಯೆ ಒಂದು ಸ್ವಲ್ಪ ಹೋಲ್ ಮಾಡ್ಕೊಳ್ತೇನೆ. ಈ ರೀತಿ ಮಾಡ್ಕೊಳ್ಳೋದ್ರಿಂದ ರೊಟ್ಟಿ ಕೂಡ ಬೇಗ ಬೇಯುತ್ತೆ. ಈ ಫಸ್ಟ್ ರೊಟ್ಟಿಗೆ ನೀವು ಹಾಕಬೇಕಾದಾಗ ಎಣ್ಣೆ ಹಾಕ್ಲಿಕ್ಕೆ ಹೋಗಬೇಡ್ರಿ, ಯಾಕಂದರೆ ಎಣ್ಣೆ ಹಾಕಿದ್ಮೇಲೆ ನೀವು ರೊಟ್ಟಿ ಹಾಕ್ಲಿಕ್ಕೆ ಹೋದರೆ ಅದು ಸರಿಯಾಗಿ ಬರಲ್ಲ. ಯಾವುದಕ್ಕೆ ಆಗಲಿ ಹೆಂಚು ಮೇಲೆ ಎಣ್ಣೆ ಹಾಕ್ಬಿಟ್ಟು ರೊಟ್ಟಿ ಹಾಕೋದೋ ಇಲ್ಲ ಸುಡೋದೋ ಮಾಡಬೇಡಿ. ಎಣ್ಣೆ ಹಾಕ್ಬಿಟ್ಟು ಅದನ್ನು ಒಂದು ಬಟ್ಟೆಯಿಂದ ಒರೆಸ್ಕೊಳ್ಳಿ, ಆವಾಗ ರೊಟ್ಟಿ ಅದು ಚೆನ್ನಾಗಿ ಅಂಟ್ಕೊಳ್ಳುತ್ತೆ. ಇಲ್ಲಾಂದರೆ ಅದು ನೀವು ಹೇಗೆ ಹಾಕ್ತೀರಾ ಅದು ನಿಮ್ಮ ಜೊತೆನೇ ಅದು ಸ್ಲಿಪ್ ಆಗ್ತಾ ಇರುತ್ತೆ. ಅದಾದಮೇಲೆ ಇದನ್ನು ಮುಚ್ಚಿಡ್ತಾ ಇದ್ದೀನಿ ರೊಟ್ಟಿ ಬೇಯಲಿ ಅಂತ ಹೇಳಿ. ಅದು ಬೆಂದ ಮೇಲೆ 2 ಕಡೆಯೂ ನಾನು ಅದನ್ನು ಸುಟ್ಕೊಳ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ, ಯಾಕೆ ಅದು ಗರಿಗರಿಯಾಗಿ ಬರುತ್ತೆ ಅಂತ ಹೇಳಿದ್ರೆ, ನಾವು ರವೆನ ಹಾಕ್ತೀವಲ್ವ, ರವೆ ಹಾಕಿದಾಗ ಏನಾಗುತ್ತೆ, ಅದು ಒಂಥರ ಗರಿ ಅನ್ನೋದು ಒಂದು ಫೀಲ್ ಕೊಡುತ್ತೆ. ಸೊ ಅದರಿಂದ ರವೆನ ಹಾಕ್ತೀನಿ. ನನಗೇನಾದ್ರು ಅರ್ಜೆಂಟಿಗೆ
ಏನು ಮಾಡಬೇಕು ಇವಾಗ, ಏನೋ ಒಂದು ತರಕಾರಿ ಇಲ್ಲ ಅಂತ ಹೇಳಿದ್ರು ಕೂಡ ಈ ರೀತಿಯಾಗಿ ನಾನು ರೊಟ್ಟಿನ ಮಾಡ್ಕೋತಾ ಇರ್ತೀನಿ ಮನೇಲಿ. ಯಾಕಂದರೆ ನಮ್ಮ ಕಡೆ ಉಪ್ಸಾರು ಅಂತ ಹೇಳಿ ಮಾಡ್ತಾರೆ. ನನ್ನ ಹತ್ರ ಯಾವಾಗಲೂ ಉಪ್ಸಾರು ಖಾರ ರೆಡಿ ಇರುತ್ತೆ. ಈ ರೀತಿ ರೊಟ್ಟಿ ಮಾಡಿಕೊಂಡು ಉಪ್ಸಾರು ಖಾರ ಹಾಕ್ಕೊಂಡು ಕೂಡ ನಾವು ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ತುಪ್ಪ ಇದ್ಬಿಟ್ರಂತೂ ಇನ್ನೂ ಅದ್ಭುತ. ಅದಾದಮೇಲೆ ಈ ಕಡೆ ತಿರ್ಗಾ ನಾನು ಒಂದು ಸ್ವಲ್ಪ ಕಾಯಿ ಹಾಕಿ, ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ತಿರ್ಗಾ ಎಲ್ಲ ಮಿಕ್ಸ್ ಮಾಡಿ ಇನ್ನೊಂದು ಸ್ವಲ್ಪ ಹೊತ್ತು ಮುಚ್ಚಿಟ್ಟು ಬೇಯಲಿಕ್ಕೆ ಬಿಡ್ತೇನೆ. ಪಾರ್ಟ್ನರ್ ಹೇಗಿರಬೇಕು ಅಂತಂದರೆ ನೋಡಿ, ಇವಾಗ ಬೆಳಗ್ಗೆ ನನಗೆ 9:30ಗೆ ಮೀಟಿಂಗ್ ಇತ್ತು. ಸೊ ಹಸ್ಬೆಂಡ್ ಏನು ಮಾಡಿದ್ರು, ಸರಿ ನೀನು ಮಲ್ಕೋ, ರೆಸ್ಟ್ ಮಾಡು, ನಾನೇ ಏನೋ ಮಾಡ್ಕೊಂಡು ಹೋಗ್ತೀನಿ ಅಂತ. ಅವರೇ ಎಲ್ಲ ಕೆಲಸ ಮಾಡಿದರು, ನಾನು ಏನೂ ಮಾಡಿಲ್ಲ. ಫ್ರಾಂಕ್ಲಿ ಸ್ಪೀಕಿಂಗ್ ಒಂದು ರಂಗೋಲೆ ಹಾಕಿದೆ, ದೇವ್ರ ಪೂಜೆ ಮಾಡಿಕೊಂಡೆ, ಬಂದು ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದೀನಿ ಅಷ್ಟೇ. ಪಾಪ ಮಿಕ್ಕಿದ ಕೆಲಸ ಎಲ್ಲ ಅವರೇ, ಪಾತ್ರೆ ಗೀತ್ರೆ ಎಲ್ಲ ಅವರೇ ತೊಳೆದಿಟ್ಟಿದ್ರು. ಈ ರೀತಿಯಾಗಿ ಒಬ್ರಿಗೊಬ್ಬರು ಒಂದೊಂದು ಕೆಲಸಗಳನ್ನ ಹಂಚ್ಕೊಂಡ್ರೆ ವರ್ಕಿಂಗ್ ವುಮೆನ್ ಇರ್ತಾರಲ್ಲ ಅವರಿಗೆ ತುಂಬಾ ಅನುಕೂಲ ಆಗುತ್ತೆ. ಆವಾಗಲೇ ಅವಳು ಸ್ಟ್ರೆಸ್ ಫ್ರೀಯಾಗಿ ಮನೆ ಹೊರಗಡೆ ಮತ್ತು ಮನೆ ಒಳಗಡೆ ನಿಮ್ಮನ್ನು ಎಲ್ಲ ನೋಡ್ಕೊಳ್ಳಿಕ್ಕೆ ಅವಳಿಗೆ ಸಾಧ್ಯ ಆಗುತ್ತೆ ಅಂತ ನನಗನ್ನಿಸ್ತು. ಅದನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ತಾಯಿದ್ದೀನಿ. ನೋಡಿ, ಇವಾಗ ನಾನು ಮಾಡಿರೋ ರೊಟ್ಟಿಗೆ ಪುದೀನ ಚಟ್ನಿ ಹಾಗೆ ಕುಂಬಳಕಾಯಿ ಪಲ್ಯ ಮಾಡಿದ್ದೆ. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು. ನಿಮಗೂ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.